ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ಯಜಮಾನಿಯರಿಗೆ ಹೊಸ ವರ್ಷಕ್ಕೆ ಮುನ್ನವೇ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗೋದ್ರ ಬಗ್ಗೆ ತಿಳಿಯೋಣ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪಡಿತರ ಚೀಟಿ ತಿದ್ದುಪಡಿಗೆ ಬೇಕಾಗುವಂತ ದಾಖಲೆಗಳೇನು ಹಾಗೂ ರಾಜ್ಯದ ರೈತರಿಗೆ ಒಂದು ಗುಡ್ ನ್ಯೂಸ್ ಏನೆಂದರೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ತೊಗರಿ ಖರೀದಿಸುವ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಮನೆ ಖರೀದಿಸುವಾಗ ಯಾವ ಪ್ರಮಾಣ ಪತ್ರಗಳು ಪಡೆಯಬೇಕು ಹಾಗೂ ಯಾವ ಜಿಲ್ಲೆಗಳಲ್ಲಿ ಇನ್ನು 2 ದಿನವರೆಗೂ ತೀವ್ರ ಚಳಿ ಇರುತ್ತದೆ ಗೆಳೆಯರೆ. ಇದೆಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗೆಳೆಯರೆ. ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ವಿವರಗಳ ಮಾಹಿತಿಯನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಧಿವೇಶನದಲ್ಲಿ 2 ತಿಂಗಳ ಗೃಹಲಕ್ಷ್ಮಿ ಹಣವು ಮಹಿಳೆಯರ ಖಾತೆಗೆ ಜಮಾ ಆಗದಿರುವ ಬಗ್ಗೆ ವಿಪಕ್ಷ ಪಕ್ಷದಿಂದ ವಿರೋಧವು ವ್ಯಕ್ತಪಡಿಸಲಾಗಿತ್ತು ಗೆಳೆಯರೆ. ಆದರೆ ಈ ವೇಳೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ಹೌದು, 2 ತಿಂಗಳ ಹಣವು ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಎಂದು ಸತ್ಯವನ್ನು ಒಪ್ಪಿಕೊಂಡು ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಗೆಳೆಯರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರವು ಕೊನೆಗೂ 1 ಕಂತಿನ ಹಣ ಬಿಡುಗಡೆ ಮಾಡಿದೆ. ಹೊಸ ವರ್ಷಕ್ಕೂ ಮುನ್ನವೇ ಗೃಹಲಕ್ಷ್ಮಿಯರ ಖಾತೆಗೆ ಸೇರಲಿದೆ ಎಂದು ತಿಳಿಸಿದ್ದಾರೆ ಗೆಳೆಯರೆ. ಆದರೆ ಫೆಬ್ರವರಿ ಮತ್ತು ಮಾರ್ಚಿನ ಕಂತು ಇನ್ನೂ ಅವರ ಖಾತೆಗೆ ಸೇರಿಲ್ಲ ಎಂದು ತಿಳಿಸಲಾಗಿದೆ. ಡಿಸೆಂಬರ್ 16ರಂದೇ ಆರ್ಥಿಕ ಇಲಾಖೆಯಿಂದ ಸೆಪ್ಟೆಂಬರ್ ಕಂತಿನ ಹಣವು ಬಿಡುಗಡೆಯಾಗಿದ್ದು ಹೊಸ ವರ್ಷಕ್ಕೂ ಮುನ್ನವೇ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಇನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ದುಡ್ಡು ಅದು ಸಹ ರಿಲೀಸ್ ಆಗೋ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಗೆಳೆಯರೆ. ಇನ್ನೊಂದು ವಾರದಲ್ಲಿ ಸೆಪ್ಟೆಂಬರ್ ಕಂತಿನ ಹಣವು ಬಿಡುಗಡೆಯಾಗಲಿದೆ ಎಂದು ಈ ಮೂಲಕವೇ ಪ್ರತಿ ಯಜಮಾನಿ ಖಾತೆಗೆ ಜಮಾ ಆಗಲಿದೆ ಎಂದು ಮೂಲಗಳು ತಿಳಿಸಿದ್ದೇವೆ ಗೆಳೆಯರೆ. ವರ್ತಮಾನ ಸಮಯದಲ್ಲಿ ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ಕೂಡ ಒಂದಾಗಿದೆ ಗೆಳೆಯರೆ. ಕೇವಲ ರೇಷನ್ ಕಾರ್ಡ್ ಪಡೆಯುವುದಷ್ಟೇ ಅಲ್ಲದೆ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಅಗತ್ಯವಾಗಿರಬೇಕಾದಂತಹ ಈ ರೇಷನ್ ಕಾರ್ಡು ಬಹಳ ಮಹತ್ವದ ದಾಖಲೆಯನ್ನು ಪಡೆದಿದೆ. ಇದರಲ್ಲಿ ಯಾವುದೇ ತಪ್ಪುಗಳಿದ್ದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ತಿದ್ದುಪಡಿ ಮಾಡಬಹುದು ಅಥವಾ ಬೇಕಾದ ದಾಖಲೆಗಳನ್ನು ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗುವುದು ಗೆಳೆಯರೆ. ರಾಜ್ಯದಲ್ಲಿ ನಕಲಿ ದಾಖಲೆಗಳಿದ್ದರೆ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಎಪಿಎಲ್ಗೆ ವರ್ಗಾಯಿಸುವ ಕಾರ್ಯಕ್ರಮಗಳನ್ನು ಆಹಾರ ಇಲಾಖೆಯು ಮುಂದುವರಿಸಿದೆ. ಹೀಗಾಗಿ ಆಹಾರ ಇಲಾಖೆಯು ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಎಂದು ಆರೋಪಗಳು ಸಹ ಕೇಳಿ ಬಂದಿವೆ. ಆದರೆ ಎಲ್ಲ ಕಾರ್ಡುದಾರರಿಗೆ ಗುಡ್ ನ್ಯೂಸ್ ಏನೆಂದರೆ ಪಡಿತರ ಚೀಟಿಯನ್ನು ತಿದ್ದುಪಡಿ ಮಾಡುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ ಗೆಳೆಯರೆ. ಏನೆಲ್ಲ ತಿದ್ದುಪಡಿ ಮಾಡಿಸಬೇಕೆಂದರೆ ಹೆಸರು ತಿದ್ದುಪಡಿ ಮಾಡಿಸಬಹುದು, ಹೆಸರು ಸೇರ್ಪಡೆ ಮಾಡಿಸಬಹುದು ಅಥವಾ ಹೆಸರು ತೆಗೆದು ಹಾಕುವಿಕೆ ಇರಬಹುದು, ವಿಳಾಸ ಬದಲಾವಣೆ ಇರಬಹುದು, ಫೋಟೋ ಬದಲಾವಣೆ ಇರಬಹುದು, ಕುಟುಂಬದ ಮುಖ್ಯಸ್ಥರ ಬಗ್ಗೆ ಬದಲಾವಣೆ ಇರಬಹುದು, ನ್ಯಾಯಬೆಲೆ ಅಂಗಡಿಯಲ್ಲಿ ಬದಲಾವಣೆ ಮಾಡುತ್ತಿರುವುದು ಅಥವಾ ಫೋಟೋ ಬದಲಾವಣೆ, ಹೀಗೆ ಎಲ್ಲ ಬದಲಾವಣೆ ಕೂಡ ಮಾಡಬಹುದು ಗೆಳೆಯರೆ. ಅರ್ಜಿ ಸಲ್ಲಿಕೆ ಬಗ್ಗೆ ಬೇಕಾದಂತ ದಾಖಲೆಗಳೇನೆಂದರೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಅನ್ನು ಬೇಕಾಗುತ್ತದೆ. ಸದಸ್ಯರ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವು 6 ವರ್ಷದ ಮೇಲ್ಪಟ್ಟಿರಬೇಕು. ಜನನ ಪ್ರಮಾಣ ಪತ್ರ 6 ವರ್ಷದ ಒಳಗಿನ ಮಕ್ಕಳಿಗೆ ಇರಬೇಕು. ಹಾಗೂ ಪತ್ನಿ ಅಥವಾ ಸೇರ್ಪಡೆಯಾಗುವಂತಹ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್, ಮದುವೆ ಪ್ರಮಾಣ ಪತ್ರ, ಪೋಷಕರ ಪಡಿತರ ಚೀಟಿ, ಹೀಗೆ ಮಗುವಿನ ಹೆಸರು ಸೇರ್ಪಡೆ ಮಾಡಬೇಕಾದರೆ ಮಗುವಿನ ಜನನ ಪ್ರಮಾಣ ಪತ್ರ, ಹೀಗೆಲ್ಲ ದಾಖಲೆಗಳು ಸರಿಯಾಗಿದ್ದರೆ ನಿಮ್ಮ ತಿದ್ದುಪಡಿಯಲ್ಲಿ ಉಪಯೋಗವಾಗಬಹುದು ಅಥವಾ ಸಹಾಯವಾಗಬಹುದು ಎಂದು ತಿಳಿಸಿದ್ದಾರೆ ಗೆಳೆಯರೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ತೊಗರಿ ಖರೀದಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ. 2025-26ನೇ ಸಾಲಿನ ಕೇಂದ್ರ ಸರ್ಕಾರದ ಬೆಂಬಲದಿಂದ ಯೋಜನೆಯಡಿಯಲ್ಲಿ ತೊಗರಿ ಖರೀದಿಗೆ ರಾಜ್ಯ ಸರ್ಕಾರವು ಆದೇಶ ನೀಡಿದ್ದು, ಹೀಗೆ ಯೋಜನೆಯಡಿಯಲ್ಲಿ ರೈತರಿಂದ ತೊಗರಿ ಬೆಳೆ ಖರೀದಿಸುವುದು ಎಂದು ಹೇಳಿದ್ದಾರೆ. ರೈತರಿಗೆ ಪ್ರತಿ ಕ್ವಿಂಟಲ್ಗೆ 8,000 ರೂಪಾಯಿ, ಪ್ರತಿ ಎಕರೆಗೆ 4 ಕ್ವಿಂಟಲ್ನಂತೆ ಲಭ್ಯವಾಗುವಂತಹ ರೈತರಿಗೆ ತೊಗರಿ ಬೆಳೆ ವಿಸ್ತೀರ್ಣಕ್ಕೆ ಅನುಗುಣವಾಗಿ ತೊಗರಿ ಖರೀದಿಸಲಾಗುವುದು ಎಂದು ತಿಳಿಸಿದ್ದಾರೆ. ನೋಂದಣಿಯಾದಂತಹ ಕಾರ್ಯ 80 ದಿನಗಳ ಒಳಗಡೆ ನಡೆಯುತ್ತದೆ ಮತ್ತು ಖರೀದಿಯ ಪ್ರಕ್ರಿಯೆ 90 ದಿನಗಳ ಒಳಗಡೆ ನಡೆಯುತ್ತದೆ ಎಂದು ಹೇಳಿದ್ದಾರೆ. ಖರೀದಿಸುವ ಪ್ರಕ್ರಿಯೆಗಳು ಶುದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಮೂಲ ಸೌಕರ್ಯಗಳನ್ನು ಹೊಂದಿರಬೇಕು ಹಾಗೂ ಜಿಲ್ಲೆದ ರೈತರು ಖರೀದಿಸುವಂತಹ ಕೇಂದ್ರಗಳಲ್ಲಿ ನೋಂದಣಿಯನ್ನು ಮಾಡಿಸುವಂತಹ ಆಧಾರ್ ಕಾರ್ಡ್, ಪಹಣಿ ಪತ್ರಿಕೆ, ಆಧಾರ್ ಲಿಂಕ್ ಆಗಿರುವಂತಹ ರಾಷ್ಟ್ರೀಕೃತ ಬ್ಯಾಂಕಿನ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಸಲ್ಲಿಸಬೇಕು. ಖರೀದಿಸುವಂತಹ ಕೇಂದ್ರಗಳಲ್ಲಿ POS ಯಂತ್ರದ ಮೂಲಕವೇ ರೈತರಿಗೆ ನೋಂದಣಿ ಹಾಗೂ ಖರೀದಿ ಪ್ರಕ್ರಿಯೆಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಮನೆ ಖರೀದಿಸುವಾಗ ಯಾವ್ಯಾವ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ನಾವು ಗಮನಿಸಬೇಕೆಂದರೆ ಈಗಿನ ಕಾಲದಲ್ಲಿ ಮನೆ ಖರೀದಿಸುವುದು ಜನಸಾಮಾನ್ಯರಿಗೆ ಸುಲಭದ ಮಾತಲ್ಲ. ಮನೆ ಖರೀದಿಸಬೇಕಾದ್ರೆ ಸಾಮಾನ್ಯ ಜನರಿಗೆ ಕನಸಿನಂತೆ ಆಗಿರುತ್ತದೆ. ಮನೆಯನ್ನು ಖರೀದಿಸುವಾಗ ಆಸ್ತಿಯಲ್ಲಿ ಹೂಡಿಕೆ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಯಾಕೆಂದ್ರೆ ಪ್ರತಿಕ್ರಿಯೆ ಮಾಡುವಾಗ ಯಾವುದೇ ತಪ್ಪು ನಾವು ಮಾಡಿದಾಗ ಅದು ಭವಿಷ್ಯದಲ್ಲಿ ನಮಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು ಗೆಳೆಯರೆ. ಅಂತ ಪರಿಸ್ಥಿತಿಯಲ್ಲಿ ಆಸ್ತಿಗಳನ್ನು ಪಡೆಯುವಾಗ ಪರಿಶೀಲಿಸುವಂತಹ ದಾಖಲೆಗಳನ್ನು ಖರೀದಿಸಿದಾಗ ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ.
ಅದು ಬಹಳ ಮುಖ್ಯವಾದದ್ದು ಅಂಶವಾಗಿದೆ ಗೆಳೆಯರೆ. ಯಾಕೆಂದ್ರೆ ಒಂದು ದಾಖಲೆಯು ಕೂಡ ಪ್ರಮಾಣ ಪತ್ರದಲ್ಲಿ ಯಾವುದೇ ಅಂಶವಿರಲಿಲ್ಲ ಅಂದ್ರೆ ಅದು ಭವಿಷ್ಯದಲ್ಲಿ ಸಮಸ್ಯೆಯಾಗಿ ಪರಿಗಣಿಸುತ್ತದೆ ಗೆಳೆಯರೆ. ಹಾಗಾಗಿ ಆಸ್ತಿಯನ್ನು ಖರೀದಿಸುವಾಗ ನೋಂದಣಿ ದಾಖಲೆಗಳು ಮತ್ತು ರೂಪಾಂತರ ದಾಖಲೆಗಳು ಎಷ್ಟು ಮುಖ್ಯವೋ ಸ್ಪರ್ಧಾರಹಿತ ಪ್ರಮಾಣ ಪತ್ರವು ಅಷ್ಟೇ ಮುಖ್ಯ ಎಂದು ತಜ್ಞರು ಹೇಳುತ್ತಾರೆ ಗೆಳೆಯರೆ. ಯಾಕೆಂದ್ರೆ ಪ್ರಮುಖ ನಗರಗಳಲ್ಲಿ ಖರೀದಿಸಬೇಕಾದ್ರೆ ಹೆಚ್ಚು ಮುಖ್ಯವಾದಂತಹ ದಾಖಲೆಗಳನ್ನು ನಾವು ಪರಿಶೀಲಿಸಬೇಕಾಗುತ್ತದೆ. ಖರೀದಿಸುವಾಗ ಸ್ಪರ್ಧಾರಹಿತ ಪ್ರಮಾಣ ಪತ್ರವನ್ನು ಪಡೆಯಲು ಮರೆಯದಿರಿ. ಪ್ರಮಾಣ ಪತ್ರಗಳ ದಾಖಲೆಯು ಸರಿಯಾಗಿ ಇಲ್ಲದಿದ್ದರೆ ಅದು ಮೋಸವಾಗುವಂತಹ ಸಾಧ್ಯತೆ ಇರುತ್ತೆ ಗೆಳೆಯರೆ. ಅದಕ್ಕಾಗಿ ಮನೆಯನ್ನು ಖರೀದಿಸುವಾಗ ಆಸ್ತಿಗೆ ಸ್ಪರ್ಧಾರಹಿತ ಪ್ರಮಾಣ ಪತ್ರವನ್ನು ಪಡೆಯುವುದು ಬಹಳ ಮುಖ್ಯವಾಗಿರುತ್ತದೆ ಗೆಳೆಯರೆ. ರಾಜ್ಯದಲ್ಲಿ ಎಲ್ಲೂ ಕಂಡರೂ ಚಳಿಯೋ ಚಳಿ. ಈ ಮುಂದಿನ 2 ದಿನಗಳಲ್ಲಿ ಕರ್ನಾಟಕದ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದಲ್ಲಿ ಕನಿಷ್ಠ ತಾಪಮಾನ ಕಂಡು ಬರಲಿದೆ ಎಂದು ಹವಾಮಾನ ವರದಿಯು ತಿಳಿಸಿದೆ. ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ ಮತ್ತು ರಾಯಚೂರಿನಲ್ಲಿ ತೀವ್ರವಾದ ಚಳಿ ವಾತಾವರಣ ಇರಲಿದೆ. ಬಾಗಲಕೋಟ್, ಗದಗ, ಕೊಪ್ಪಳ, ಧಾರವಾಡ, ಬೆಳಗಾವಿ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಚಳಿ ಹೆಚ್ಚಾಗಿರುತ್ತದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ಗೆಳೆಯರೆ. ಉತ್ತರ ಒಳ ಕರ್ನಾಟಕ ಹಾಗೂ ದಕ್ಷಿಣ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ, ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಹೆಚ್ಚಿನ ಪ್ರದೇಶಗಳಲ್ಲಿ ಚಳಿ ಇರುವಂತಹ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಕೆಲವು ಜಿಲ್ಲೆಗಳಲ್ಲಿ ದಟ್ಟವಾದ ಮಂಜು ಇರುವಂತಹ ಸಾಧ್ಯತೆ ಇದೆ ಹಾಗೂ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕೂಡ ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಇಂದ 15 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುವ ಸಾಧ್ಯತೆ ಇದೆ. ರಾಜ್ಯದ ಬಯಲು ಪ್ರದೇಶಗಳಲ್ಲಿ ವಿಜಯಪುರದಲ್ಲಿ ಹಾಗೂ ಕನಿಷ್ಠ 7.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನವು ದಾಖಲಾಗಿದೆ. ಉತ್ತರ ಒಳನಾಡಿನ ಕರ್ನಾಟಕದ ರಾಯಚೂರು ಮತ್ತು ಬೀದರ್ನಲ್ಲಿ ತೀವ್ರ ಶೀತಲ ಅಲೆಯ ಪರಿಸ್ಥಿತಿ ಕಂಡು ಬಂದಿದೆ. ವಿಜಯಪುರ, ಧಾರವಾಡ ಮತ್ತು ಗದಗ ಹಾಗೂ ದಕ್ಷಿಣ ಒಳನಾಡಿನ ದಾವಣಗೆರೆಯಲ್ಲೂ ಸಹ ಶೀತ ಅಲೆಯುವಂತಹ ಪರಿಸ್ಥಿತಿ ಕಂಡು ಬರುತ್ತಿದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಬೆಳಗಾವಿ ವಿಮಾನ ನಿಲ್ದಾಣ, ಧಾರವಾಡ, ಬೀದರ್, ವಿಜಯಪುರ, ಗದಗ, ಹಾವೇರಿ, ರಾಯಚೂರು ಮತ್ತು ದಕ್ಷಿಣ ಒಳನಾಡಿನ ಹಾಸನ, ದಾವಣಗೆರೆ, ಚಿಂತಾಮಣಿ ಮತ್ತು ಶಿವಮೊಗ್ಗ ಕನಿಷ್ಠ ತಾಪಮಾನವು ವರದಿಯಾಗಿದೆ. ಉತ್ತರ ಒಳ ಕರ್ನಾಟಕದಲ್ಲಿ ಕಲಬುರಗಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಹಾಗೂ ಬೆಂಗಳೂರು ನಗರ, ಚಿತ್ರದುರ್ಗ, ಮಂಡ್ಯ ಮತ್ತು ಮೈಸೂರು, ಹೊನ್ನಾವರ, ಕಾರವಾರ, ಮಂಗಳೂರು ಭಾಗದಲ್ಲಿ ತಾಪಮಾನ ಕುಸಿದಿದೆ. ಉತ್ತರ ಒಳನಾಡಿನ ಬೀದರ್, ಗದಗ, ವಿಜಯಪುರ ಮತ್ತು ರಾಯಚೂರು, ದಕ್ಷಿಣ ಒಳನಾಡಿನ ದಾವಣಗೆರೆ ಮತ್ತು ಹಾಸನ ಮತ್ತು ಕರಾವಳಿ ಕರ್ನಾಟಕದ ಹೊನ್ನಾವರದಲ್ಲಿ ಕನಿಷ್ಠ ತಾಪಮಾನವು ಸಾಮಾನ್ಯವಾಗಿ ಕಡಿಮೆಯಾಗಿದೆ. ಉತ್ತರ ಒಳನಾಡಿನ ಕರ್ನಾಟಕದಲ್ಲಿ ಚಿತ್ರದುರ್ಗ, ಧಾರವಾಡ, ಹಾವೇರಿ, ಒಳನಾಡಿನಲ್ಲಿ ಕರ್ನಾಟಕದ ಚಿಂತಾಮಣಿ, ಶಿವಮೊಗ್ಗ ಮತ್ತು ಮಂಡ್ಯ, ಉತ್ತರ ಕರ್ನಾಟಕ, ಉತ್ತರ ಒಳನಾಡಿನಲ್ಲಿ ಬೆಳಗಾವಿ, ಕಲಬುರಗಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ, ಕರಾವಳಿ ಕರ್ನಾಟಕದಲ್ಲಿ ಕಾರವಾರದಲ್ಲಿ ಸಾಮಾನ್ಯವಾಗಿ ಕಡಿಮೆಯಾಗಿದೆ ಎಂದು ಹೇಳಲಾಗಿದೆ. ಕರ್ನಾಟಕದ ಒಳನಾಡಿನ ಮೇಲೆ ಉತ್ತರ ಪೂರ್ವ ದಿಕ್ಕಿನ ಗಾಳಿ ಮತ್ತು ಕರಾವಳಿ ಕರ್ನಾಟಕದ ಮೇಲೆ ಪೂರ್ವ ದಿಕ್ಕಿನ ಗಾಳಿ ಬೀಸುವ ಸಾಧ್ಯತೆ ಕಡಿಮೆ ಉಷ್ಣವಲಯದ ಮಟ್ಟದಲ್ಲಿ ಇರುತ್ತದೆ. ಇನ್ನು 2 ದಿನದವರೆಗೂ ಕರ್ನಾಟಕದ ಒಳನಾಡು ಮತ್ತು ಕರ್ನಾಟಕದ ಹೊರನಾಡುಗಳಲ್ಲಿ ಇನ್ನು 2 ದಿನ ಅತಿಯಾದ ಚಳಿ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.